ಹಾಯ್ ನನ್ನೆಲ್ಲ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿರಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬರೀ ಇವತ್ತು ಇದ್ರ ಬಗ್ಗೆ ಅಕ್ಕ ವಿಡಿಯೋ ಮಾಡಾಕತ್ತ ಅಂತ ಗೊತ್ತಾಗೈತೆ. ನಿಮಗೆ ಟೈಟಲು ತಮ್ಮನೇಲಿ ನೋಡಿ ಗೊತ್ತಾಗೈತೆ. ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ವಿಡಿಯೋ ಮಾಡಾಕತ್ತೀನಿ ಅಂದರೆ ಎಲ್ಲರಿಗೂ ಗೊತ್ತಾಗೈತೆ. ಹೇಳ್ತೀನಿ, ನನ್ನ ಯೂಟ್ಯೂಬ್ ಜರ್ನಿ ಚಲುವಾಗಿ 3 ವರ್ಷ ಆಯಿತು. 3 ಪೇಮೆಂಟ್ ನೋಡಿ. ಇದು ನಂದು 3ನೇ ಪೇಮೆಂಟ್. ಹೌದ್ರಿ, 3ನೇ ಪೇಮೆಂಟ್. 2 ಪೇಮೆಂಟ್ಗಿಂತ ಈ ಪೇಮೆಂಟು ಜಾಸ್ತಿ ಬಂದೈತೆ. ಮೊನ್ನೆ ನಾನು ಒಂದು ವಿಡಿಯೋದಾಗ ಹೇಳಿದ್ದೆ, ಎಲ್ಲರೂ ಯಾರೂ ಕರೆಕ್ಟಾಗಿ ಆನ್ಸರ್ ಮಾಡಿಲ್ಲ, ಯಾರೂ ಕರೆಕ್ಟಾಗಿ ಗೆಸ್ ಮಾಡೇ ಇಲ್ಲ. ನಾನೇ ಕೂಡ ಇವತ್ತು ಈ ವಿಡಿಯೋದಾಗ ಹೇಳ್ತೀನಿ ರೀ. ಅದರ ಯೂಟ್ಯೂಬ್ ರೂಲ್ಸ್ ಪ್ರಕಾರ ನಾವು ಇಷ್ಟೇ ಅಮೌಂಟ್ ಪೇಮೆಂಟ್ ಆಗೈತೆ ಅಂತ ಕರೆಕ್ಟಾಗಿ ಅಮೌಂಟ್ ಹೆಸರು ಹೇಳಂಗಿಲ್ಲ. ನನಗೂ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ರೀ. ಎಲ್ಲರೂ ಲಾಗ್ ಮಾಡ್ತಿರ್ತಾರಲ್ಲ, ಎಲ್ಲ ಪೇಮೆಂಟ್ ತೊಗೊಂಡ್ರೆ ಏನಾಯ್ತಿರ್ತಾರ, ಇದ್ರ ಬಗ್ಗೆ ಇನ್ನು ಹೆಂಗೆ ಹೇಳ್ತೀನಿ ಅವರು ಹಂಗೆ ಹೇಳ್ಯಾರ. ಇದು ಕರೆಕ್ಟಾಗಿ ಯೂಟ್ಯೂಬ್ ಪೇಮೆಂಟ್ ಇಷ್ಟೇ ಐತೆ ಅಂತ ಹೇಳೋದು ರೂಲ್ಸ್ ಐತೋ ಇಲ್ಲ ಗೊತ್ತಿಲ್ಲ. ಅದರ ಒಂದು ವಸ್ತು ಮ್ಯಾಗ ಮಾತ್ರ ಹಾಕಿ ಹೇಳೋದೈತೆ ನೋಡಿರಿ. ಆ ಸಲ ಎಲ್ಲ ಸೀರೆ ಮ್ಯಾಗ 2 ಸಲ ಆದರೂ ಒಂದು ಸಲ ಸೀರೆ ಮ್ಯಾಗ 2 ಸಲ ಆದರೂ ಸೀರೆ ಮ್ಯಾಗ ಹಾಕೀನಿ ರೀ. ಈ ಸಲ ನಾವು ಹೊಲಿಯುವಂಥ ಯಂತ್ರ ರಾಟಿ ಮ್ಯಾಗ ಹಾಕಿ ಹಾಕ್ತೀನಿ ರೀ. ಪೇಮೆಂಟ್ ಜಾಸ್ತಿ ಐತಲ್ರಿ, ಹಿಂಗಾಗಿ ಯಂತ್ರ ತೊಗೊಂಡಿನಿ ರೀ. ಆ ಸಲ ಮಾತ್ರ ಪೇಮೆಂಟ್ ಕಮ್ಮಿ ಇತ್ತು, ಸೀರೆಗಳು ತೊಗೊಂಡಿದ್ದೆ. ತುಂಬ ಖುಷಿ ಆಗುತ್ತೆ ರೀ ಯೂಟ್ಯೂಬ್ ಜರ್ನಿಯಲ್ಲಿ 3 ವರ್ಷನಾಗ. ಅದರ ಎಲ್ಲ ಕಷ್ಟ ಅನುಭವಿಸಿ ನೋಡಿ, ಅನುಭವಿಸ್ಲೇಬೇಕು ರೀ. ನಾವು ಯೂಟ್ಯೂಬ್ ಮಾಡ್ತೀವಿ ಅಂದ್ರೆ, ನಾವಿರೋದು ಒಂದು ಹಳ್ಳಿ ಒಳಗೆ ಒಂದು ಯೂಟ್ಯೂಬ್ ಚಾನಲ್ ಮಾಡಿ ತೆಗಿತೀವಿ ಅಂದ್ರೆ ಮಂದಿ ಫಸ್ಟಿಗೆ ಒಂದು ರೀತಿ ಏನೋ ಕೆಟ್ಟದ ಮಾಡಾಕತ್ತಾಳ ಅನ್ನೋ ರೀತಿ ನೋಡಿದ್ರು. ಬರ್ಬರ್ತ ಇವಾಗ ಮಾತ್ರ ಯಾರೇನೋ ನೋಡ್ರಿ ಅಂತಾರೆ ಅನ್ನೋರು ಮಾತ್ರ ತೆಗೆ ಕಳಿಸೋಬಾರ್ದು. ನಮಗೇನು ಒಳ್ಳೇದು ಅನಿಸುತ್ತಾ ಅದು ಮಾಡಿಬಿಡ್ಬೇಕು, ಕೆಟ್ಟದತ್ತ ಬಿಟ್ಟು ಬಿಡಬೇಕು. ಯಾರೋ ಅಂತಾರ, ಯಾರೋ ಮಾಡ್ತಾರಂದ್ರೆ ಯಾರೂ ಈ 3 ಪೇಮೆಂಟ್ ಕೊಡ್ತಿದ್ದಿಲ್ಲ. 3 ವರ್ಷ ನಾನು ಏನು ಯೂಟ್ಯೂಬ್ ಚಾಲೂ ಮಾಡಿದ್ನಲ್ರಿ, 3 ವರ್ಷದೊಳಗೆ ನಾನು ಇನ್ನೂ ಇದು 4ನೇ ಪೇಮೆಂಟ್ ಆಗ್ತೈತೆ ರೀ. ನಾ ಮಾಡಿದಂಥ ತಪ್ಪು ನೀವು ಯಾರು ಮಾಡಬೇಡ್ರಿ. 3 ತಿಂಗಳಾಗ ಮೊನಿಟೇಷನ್ ಆನ್ ಆಯ್ತು. ಡಾಲರ್ ಅಮೌಂಟ್ ಜಮಾ ಆಗ್ತಾವಲ್ಲ, ಅದನ್ನು ಡಾಲರೇ ಆನ್ ಮಾಡ್ಕೊಂಡಿಲ್ಲ. ಮೊನಿಟೇಷನ್ ಆನ್ ಮಾಡ್ಕೋಬೇಕಂತ ಅದು ಗೊತ್ತಿದ್ದಿಲ್ಲ. 6 ತಿಂಗಳು ಹಂಗೆ ವಿಡಿಯೋ ಮಾಡಿ ಹಾಕಿ ನೋಡಿ. 6 ತಿಂಗಳು ಯಾವುದೇ ಒಂದು ರೂಪಾಯಿಲಾರನ್ನ ವಿಡಿಯೋ ಮಾಡಿ ಹಾಕೀನಿ. ಅದು ಏನಿದ್ದು 1 ವರ್ಷಕ್ಕೆ ಪೇಮೆಂಟ್ ಹೋಗಿದೆ, ಮತ್ತು 1.5 ವರ್ಷಕ್ಕೆ ಪೇಮೆಂಟ್ ಬಂತು ರೀ. 1.5 ವರ್ಷಕ್ಕೊಮ್ಮೆ ಪೇಮೆಂಟ್ ಬಂದಿದೆ, 2.5 ವರ್ಷಕ್ಕೊಮ್ಮೆ ಪೇಮೆಂಟ್ ಬಂದೈತೆ. ಈ 3ನೇ ವರ್ಷ 3 ವರ್ಷ ಮುಗಿಯಕ್ಕೆ ಬಂದಾವು. ಜನವರಿ ಮುಗಿಯಕ್ಕೆ ಅಂತಾರೆ 3 ವರ್ಷ. ಈ 3 ಪೇಮೆಂಟ್ ತೊಗೊಂಡು ಮತ್ತು ಜನವರಿನೂ ಇನ್ನೊಂದು ಪೇಮೆಂಟ್ ತೊಗೊತೀನಿ ರೀ. 3 ವರ್ಷನ್ಯಾಗ 4 ಪೇಮೆಂಟ್ ಬರ್ತಾರೆ ನೋಡಿ. ಈ ಯೂಟ್ಯೂಬ್ ಜರ್ನಿ ಅನ್ನೋದು ಅಷ್ಟೇ ಖುಷಿನೂ ಐತೆ ರೀ, ದುಃಖನೂ ಐತೆ ನೋಡಿರಿ. ಜೀವನದಾಗ ಎಲ್ಲ ಕಷ್ಟ ನೋವು ನಲಿವು ಇರುವೆ. ನಾವೇನು ಹೇಳ್ತೀನಂದ್ರೆ, ಯೂಟ್ಯೂಬ್ ಮಾಡಾಕತ್ತೀರಂದ್ರೆ ಎಲ್ಲಕ್ಕೂ ತಯಾರಾಗಿ ನಿಂತಿರ್ಬೇಕು ರೀ. ಒಂದು ಕೆಟ್ಟ ಕಮೆಂಟ್ ಆಗಿರ್ಬೋದು, ಒಂದು ಜನಗಳನ್ನು ಮಾತಾಗಿರ್ಬೋದು. ಸಿಟಿ ಒಳಗಾದ್ರೆ ಯಾರೂ ನಮಗೇನು ವಿಚಾರಣೆ ಮಾಡಲ್ಲ ರೀ. ಯೂಟ್ಯೂಬ್ ಮಾಡ್ತಾ ಅಂತೂ ವಿಚಾರ ಮಾಡಲ್ಲ ಬಿಟ್ಟ. ಸಿಟಿ ಒಳಗೆ ಮಗ್ಳ ಮನ್ಯಾಗ ಯಾರಿಗೆ ಅವ್ರು ಏನೇ ಕೆಲಸ ಮಾಡಿರಿ, ತಪ್ಪರ ಮಾಡಿ ಒಳ್ಳೆಯದಾರ ಮಾಡಿ, ಅವ್ರ ಮನೆಯಪ್ಪ ಅವ್ರ ಜೀವನ ಅಂತೇಳಿ ವರ್ಡ್ ಸೆನೆಕ್ ಮಾಡಲ್ಲ ರೀ. ಹಳ್ಳಿ ಒಳಗೆ ಹಂಗಲ್ಲ. ನಾವೊಂದು ಕ್ಯಾಮ್ರಾ ಹಿಡ್ಕೊಂಡು ವಿಡಿಯೋ ಮಾಡ್ತೀವಿ ಅಂದ್ರೆ ಭಾಳ ಕಷ್ಟ ಐತೆ ರೀ. ಮತ್ತು ಎಲ್ಲಿ ಹೊರಗೆ ಹೋದಾಗ ವಿಡಿಯೋ ಮಾಡ್ತೀವಿ ಅಂದ್ರೆ ತುಂಬ ಕಷ್ಟ ಐತೆ. ನಾನು ಇವಾಗ ಮಾತ್ರ ಏನೂ ನಾಚಲ್ಲ ನೋಡಿ, ಯಾಕಂದ್ರೆ ನಮ್ಗೆ ಅದರಿಂದ ಒಂದು ದುಡ್ಡು ಅಂತೂ ತನ್ನ ಸಿಕ್ಕೈತೆ ರೀ. ಫಸ್ಟಿಗೆ ಇಷ್ಟು ದುಡ್ಡು ಕೈಯಾಗಿ ಹಿಡ್ದೀವಿ. ಫಸ್ಟ್ನೇ ಅವಮಾನ ಅಂದ್ರೆ ಏನಂದ್ರೆ, ಯೂಟ್ಯೂಬ್ ಮಾಡ್ತೀಯಲ್ಲಕ್ಕ ಎಷ್ಟು ಅಮೌಂಟ್ ಬರ್ತಕ್ಕ, ತಿಂಗಳಿಗೆ ಬರ್ತಾ 2 ತಿಂಗಳಿಗೆ ಬರ್ತಾ, ಇಷ್ಟು ವರ್ಷ ಆಗತ್ತೇ ಮಾಡಿ ಪೇಮೆಂಟ್ ಏನು ಆಗ್ತಾರ, 1.5 ವರ್ಷ ಆತು ನೀವು ಮಾಡಿ. ಅದ್ರಾಗ 6 ತಿಂಗಳ ಮೊನಿಟೇಷನ್ ಆನ್ ಆದ್ರೂ ನಾ ಆನ್ ಮಾಡ್ಕೊಂಡಿಲ್ಲಲ್ಲ, ಅದು ಭಾಳ ಹೊಡ್ಕೊಂತ್ರಿ. ಅಲ್ಲೇ ಏನಂದ್ರೆ ಒಂದು ಪೇಮೆಂಟ್ ಆಗಿ ಗೊತ್ತಿತ್ತು ನನಗೆ. ಇದು 4ನೇ ಪೇಮೆಂಟ್ ನನ್ನ ಕೈಯಾಗಿರ್ತೈತೆ ರೀ. ಏನು ಮಾಡೋಕ್ಕಾಗಲ್ಲ ರೀ, ಗೊತ್ತಾಗಲ್ಲ ರೀ. ಅದ್ರಾಗ ನನಗೆ ಇಂಗ್ಲೀಷೂ ಬರಲ್ಲ, ಕನ್ನಡ ಮೀಡಿಯಮ್ ಕಲ್ತಿದ್ದು, ಗೊತ್ತಾಗಲ್ಲ ಏನು ಮಾಡೋದು ನೋಡಿ. ಹಿಂಗೆ ಆಗಿಬಿಡುತ್ತೆ. ಹಣೆಬರ ಅಂತಾರಲ್ಲ ರೀ, ದೈವ ಹಿಂಗೆ ಆಗುತ್ತೆ ನೋಡಿ. ಏನು ಮಾಡೋಕ್ಕಾಗಲ್ಲ. ಎಷ್ಟು ನಾ ಈ ಜನ್ಮಕ್ಕೆ ಎಷ್ಟು ಬೆಳೀವಿ, ಸಾಲಿ ಎಷ್ಟು ಕಲಿಬೇಕು, ಎಷ್ಟು ಇರಬೇಕು, ಏನೇನು ನಾವು ಎಲ್ಲ ದೇವರು ಕಟ್ಬಿಟ್ಟಿರ್ತಾರೆ ನೋಡಿ. ಈ ಜನ್ಮಕ್ಕೆ ಇಷ್ಟೇ ಅಂತ ಅನುಭವಿಸ್ಲೇಬೇಕು. ಆದ್ರೆ ಕಷ್ಟ ರಗಡ ಅನುಭವಿಸೀನಿ ರೀ. ಇದು ಯೂಟ್ಯೂಬ್ ಮಾಡಿ ಇಷ್ಟು ಕೈಯಪ್ಪಾಗ ಹುಡ್ಕೋತೀನಿ ಅಂದ್ರೆ, ಅವಾಗ ಅನ್ನೋ ಮಾತಿಗೆ ನಾ ಏನಾದ್ರೂ ತಲೆ ಕೊಟ್ಟು ವಿಡಿಯೋ ಮಾಡಿ ಬಿಟ್ಟಿದ್ದಂದ್ರೆ ಭಾಳ ಕಷ್ಟಪಡ್ತಿದ್ದೀನಿ ರೀ. ಯಾರು ಅಂದ್ರೂ ತಲೆ ಕೆಡಿಸ್ಕೊಂಡಿಲ್ಲ, ಯಾರು ಆಡಿದ್ರು ತಲೆ ಕೆಡಿಸ್ಕೊಂಡಿಲ್ಲ. ನನ್ನ ಕೆಲಸ ಆಯಿತು, ಕಾಯಕವೇ ಕೆಲಸ ಅಂತೇಳಿ ಟೀಚಿಂಗ್ ಪಕ್ಕಕ್ಕಿಟ್ಟು ನಾನು ಈ ಲೈಫ್ ಸ್ಟೈಲ್ ವಿಡಿಯೋ ಮಾಡಿ ಹಾಕೀನಿ ರೀ. ಮತ್ತು ಪುಟ್ಟಕ್ಕ ಅಂತಾಳಲ್ರಿ, ಪುಟ್ಟಕ್ಕೂ ಭಾಳ ಕಾರಣ ಅದಾಳ್ರಿ. ಪುಟ್ಟಕ್ಕ ಭಾಳ ಹೆಲ್ಪ್ ಮಾಡ್ಯಾಳ. ಇವಾಗ ಆದ್ರೆ ಅಕ್ಕಿ ತನ್ನ ಬಿಸ್ನೆಸ್ ಇತ್ತ ಹೋಗಿರ್ಬೋದು, ಆದರೆ ಮೊದಲು ನಮಗೆ ಏನು ಹೆಲ್ಪ್ ಮಾಡಿರ್ತಾರಲ್ಲ ಅವ್ರನ್ನೆಂದೂ ಕೈ ಬಿಡಬಾರ್ದು ನೋಡಿ. ಅವರು ಈಗ ಎಷ್ಟೋ ಸಲ ಬರಗ್ಗನ ಪುಟ್ಟಕ್ಕ ಬಾರ ವಿಡಿಯೋ ಮಾಡುವಂದ್ರೆ
ಬರಗ್ಗನ ಬಂದು ವಿಡಿಯೋ ಮಾಡಾಕ್ರಿ. ಪುಟ್ಟಕ್ಕೆ ನಿದ್ರಿ ಮಾತಾಡಕ್ಕೆ ನನಗೆ ಏನೂ ಅನಿಸ್ತಿದ್ದಿಲ್ಲ. ಮತ್ತು ಇನ್ನೊಬ್ರು ಯಾರೋ ಇದ್ರೆ ನನಗೆ ಆ ವಿಡಿಯೋ ಮಾಡೋಕ್ಕೇ ಕರೆಕ್ಟಾಗಿ ಆಗ್ತದಿಲ್ರಿ. ಪುಟ್ಟಕ್ಕಂದ್ರೆ ಒಂದು ಫ್ರೆಂಡ್ಕಿಂತ ಹೆಚ್ಚು ಅಂತಲೇ ಅದು ನನಗೆ ಸಣ್ಣಕ್ಕಿರಕಿ. ಇವಾಗ ಹೊಸ್ತಾ ವಿಡಿಯೋ ನೋಡೋರಿಗೆ ಗೊತ್ತಿರಲ್ಲ ಪುಟ್ಟಕ್ಕ ಯಾರು ಅನ್ನೋದು. ಅವಾಗೆಲ್ಲ ಹಳೆ ವರ್ಷಗಳಿಗೆ ಗೊತ್ತಿರುತ್ತೆ ಪುಟ್ಟಕ್ಕ ಯಾರು ಏನು ಎಷ್ಟೆಲ್ಲ ಹೆಲ್ಪ್ ಮಾಡ್ತಿದ್ದು. ಪ್ರತಿಯೊಂದು ಸಬ್ಸ್ಕ್ರೈಬರ್ ಯಾರ ಫೋನ್ ಸಿಕ್ಕೊಂಡು ಸಾಕು ನನ್ನ ಚಾನಲ್ ಹೋದ್ರಕ್ಕಿ ಸಬ್ಸ್ಕ್ರೈಬ್ ಮಾಡಾಕಿ ಭಾಳ ಹೆಲ್ಪ್ ಮಾಡ್ಯಾರ. ಸುಳ್ಳೆ ಆವತ್ತನೇ ಹೆಲ್ಪ್ ಮಾಡಿದವ್ರು ಎಂದು ಮರಿಬೋದು, ಮರಿಬಾರ್ದು. ಹಂಗೈತಿ. ಅದಕ್ಕೆ ಈ ನೆನಪಾಯಿತು ಈ ಪೇಮೆಂಟ್ ಬರೋಕೆ ಅವಳು ಕೂಡ ಕಾರಣ. ಅಷ್ಟೆಲ್ಲ ಮೋನಿಟೇಷನ್ ಆನ್ ಆಗಿ ಎಲ್ಲ ಒಂದು ಪೇಮೆಂಟ್ ತೊಗೊಳ್ತಾನೆ ಭಾಳ ಕುತೂಹಲ ಐತ್ರಿ. ಒಂದು ಪೇಮೆಂಟ್ ನಾ ಏನು ತೊಗೊಂಡಿಲ್ಲ ಆದರೂ ಅಕ್ಕ ಎಲ್ಲರೂ ಇದ್ರೆ ಅಕ್ಕ ಪೇಮೆಂಟ್ ಬರಲ್ಲ ಅಂತೇಳಿ. ನೀವು ಒಂದು ಪೇಮೆಂಟ್ ತೊಗೊಂಡ್ರೆ ಸಾಕು ಬಿಡವ ನನಗೆ ಇವಾಗ ಖುಷಿ ಆಯ್ತು ನೋಡ ಅಂತೇಳಿ ಒಂದು ಪೇಮೆಂಟ್ ತೊಗೊಂಡೈತಿ. ತುಂಬ ಖುಷಿ ಪಟ್ಲು. ಏನು ಮಾಡೋಕೆ ನಾನು ಕೇಕ್ ತಂದು ಕಟ್ ಮಾಡ್ಬೇಕಂತೇಳಿ ನಾನು ಮಾಡಿದೆ. ಆಲಿಲ್ಲ ನೋಡೋದ್ರಿ ಒಂದಿನ ಮಾಡಬೇಕು ಅನ್ನೋದೈತೆ. ಅದು ಯಾವಾಗ ಮಾಡ್ತೀನಿ ಏನು ಮಾಡ್ತೀನಿ ಗೊತ್ತಿಲ್ಲ, ಪ್ಲ್ಯಾನಿಂಗೂ ಇಲ್ಲ. ನೋಡೋಣ ಇನ್ನು ಜಾಸ್ತಿ ಯೂಸ್ ಬರಲಿ, ಜಾಸ್ತಿ ಪೇಮೆಂಟ್ ಬರಲಿ. ಸಣ್ಣ ಪೇಮೆಂಟ್ ರೀ, ಇದಕ್ಕೆ ಜಾಸ್ತಿ ಬಂದ್ರೆ ಮುಂದೆ ಮಾಡ್ಬೋದು. ಇವಾಗ ಮನಿ ಒಬ್ಬರು 11,000 ಸಬ್ಸ್ಕ್ರೈಬರ್ ಆಗ್ಯಾರಲ್ರಿ. ಇದಕ್ಕೆ ಏನೋ ಅಂತಾರೆ ನೋಡಿದು ಯಾವುದೋ ಪ್ರಮೋಷನ್ ವಿಡಿಯೋ. ಅವು ಪ್ರಮೋಷನ್ ವಿಡಿಯೋ ಹೆಂಗೆ ತೊಗೋಬೇಕು ಹೆಂಗೋ ಏನೂ ಗೊತ್ತಿಲ್ಲ. ಪ್ರಮೋಷನ್ ಮಾಡೋ ವಿಡಿಯೋ ಒಂದಿಷ್ಟು ಮೆಸೇಜ್ ಬಂದಿದ್ದು ಪ್ರಮೋಷನ್ ಮಾಡ್ತೀರಿ ಅಂತ ಕೇಳಿದ್ರು ಅವರು. ನನಗೆ ಆಗ್ತಿಲ್ಲ, ಅದು ಗಪ್ ಆಗ್ಬಿಟ್ಟು ನೋಡಿ. ಯಾಕಂದ್ರೆ ನಮ್ಗೆ ಎಷ್ಟು ಗೊತ್ತಿರುತ್ತೋ ಅಷ್ಟು ಮಾಡ್ಬೇಕ್ರಿ. ಸುಮ್ಮನೆ ಇಲ್ಲಾದ ಮಾಡೋಕ್ಕೆ ಹೋಗಿ ಆಮೇಲೆ ಇಲ್ಲಾದ ಒಂದಾಗುತ್ತಾ. ಇದ್ರಾಗ ಯೂಟ್ಯೂಬ್ನಾಗೆ ನಾವು ವಿಡಿಯೋ ಮಾಡ್ತೀವಿ, ವಿಡಿಯೋ ಹಾಕ್ತೀವಿ ಅಂದ್ರೆ ನಾವು ಯಾರು ಕೂಡ ಕಾಂಟ್ಯಾಕ್ಟ್ ಒಳಗಿಲ್ಲ. ನಮಗೆ ಯಾರು ಮಾತಾಡ್ಸೋದಿಲ್ಲ ನೋಡಿರಿ. ನಾವು ವಿಡಿಯೋ ಮಾಡ್ತೀವಿ, ಅಪ್ಲೋಡ್ ಮಾಡ್ತೀವಿ, ಅವರೆಲ್ಲ ಇಮೇಲ್ ಮೆಸೇಜ್ ಕಳಿಸ್ತಾರೆ. ಆ ಮೆಸೇಜ್ಗೆ ನಾವು ಅಷ್ಟೇ ನೋಡ್ಕೊಂಡು ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬಿಡಿದ್ರಿ. ಈಗ ಅದ್ರಾಗ ಏನಿಲ್ಲ ನೋಡಿರಿ, 4,000 ವಾಚ್ ಅವರ್, 1,000 ಸಬ್ಸ್ಕ್ರೈಬರ್ ಆದ್ಮೇಲೆ ಮೋನಿಟೇಷನ್ ಆನ್ ಆಗುತ್ತೆ. 3,000 ವಾಚ್ ಅವರು 500 ಸಬ್ಸ್ಕ್ರೈಬರ್ ಆದ್ರೆ ಆಫ್ ಮೋನಿಟೇಷನ್ ಆನ್ ಆಗುತ್ತೆ. 4,000 ವಾಚ್ ಅವರು 1,000 ಸಬ್ಸ್ಕ್ರೈಬರ್ ಆದ್ರೆ ಫುಲ್ ಮೋನಿಟೇಷನ್ ಆನ್ ಆಗುತ್ತೆ. ಫುಲ್ ಮೋನಿಟೇಷನ್ ಆನ್ ಆಗಿಂದ ನಾವೇನು ಮಾಡ್ಬೇಕಂದ್ರೆ ಇದು ಮೋನಿಟೇಷನ್ ಆನ್ ಮಾಡ್ಕೊಂಡಿಂದ $10 ಮಾಡ್ಕೋಬೇಕ್ರಿ. $10 ಮಾಡ್ಕೊಂಡಿಂದ ನಮಗೊಂದು ಗೂಗಲ್ ಪಿನ್ ಅಂತ ಬರುತ್ತೆ ರೀ. ಆ ಗೂಗಲ್ ಪಿನ್ ಅಂದ್ರೆ ಏನಿರ್ತಂದ್ರೆ ಅದ್ರಾಗ ಒಂದು ವಿಜಿಟ್ ನಂಬರ್ ಇರುತ್ತೆ ರೀ. ಆ ನಂಬರ್ ಹಾಕಿದ್ವಿ ಅಂದ್ರೆ ನಾವು ನಮ್ಮ ಅಕೌಂಟಿಗೆ ದುಡ್ಡು ಬರೋಕೆ ಹೆಲ್ಪ್ ಆಗುತ್ತೆ ನೋಡಿ. ಅವ್ರು ಕಟ್ಕಳಿಸಿರ್ತಾರೆ ಒಂದು ಬ್ಯಾಂಕ್ ಅಕೌಂಟಿಗೆ ನಂಬರ್ ಅಂತ ಅವ್ರು ಕಟ್ಕಳಿಸಿರ್ತಾರೆ. ಆ ನಂಬರ್ ನಮ್ಮ ಅಕೌಂಟಿಗೆ ಲಿಂಕ್ ಮಾಡ್ಬೇಕ್ರಿ. ನಮ್ಮದೆಲ್ಲ ಆಧಾರ್ ಕಾರ್ಡ್ ಹಾಕಬೇಕು, ಪ್ಯಾನ್ ಕಾರ್ಡ್ ಹಾಕಬೇಕು, ಬ್ಯಾಂಕ್ ಬುಕ್ ಪುಸ್ತಕ ಎಲ್ಲ ನಂಬರ್ ಹಾಕ್ಬೇಕು. ನಂಬರ್ ಹಾಕಿ ಸಬ್ಮಿಟ್ ಮಾಡಿದ್ವಿ ಅಂದ್ರೆ $100 ಆಟೋಮೆಟಿಕ್ ಬಂದು ಪೇಮೆಂಟ್ ಬೀಳುತ್ತೆ ನೋಡಿ. ನಮ್ಗೆ ಅದು ಎಲ್ಲ ಸಬ್ಮಿಟ್ ಮಾಡೋಕೆ ಯಾರು ಹೆಲ್ಪ್ ಮಾಡ್ಯಾರಂದ್ರೆ ಸವಿತಾ ಲೈಫ್ ಸ್ಟೈಲ್ ಅಂತ ಐತೆ ನೋಡಿ. ಅವರು ಸೊಲ್ಲಾಪುರ ಇರ್ತಾರೆ. ಅವ್ರು ತವ್ರ ಮನೆ ಒಂದು 4 ತೋಡ ಸವಿತಾ ಅಕ್ಕಂತ್ರಿ ಭಾಳ ಹೆಲ್ಪ್ ಮಾಡ್ಯಾರ. ಅದ್ರ ಆ ವಿಷಯದ ಮಾತ್ರ ಅವ್ರನ್ನೆಂದು ಮೇಲೆ ನೋಡಿ ಚಿರಋಣಿಯಾಗಿರ್ತೀನಿ. ಯಾಕಂದ್ರೆ ನನಗೇನೂ ಗೊತ್ತಿಲ್ಲ. 6 ತಿಂಗಳು ಮೋನಿಟೇಷನ್ ಆನ್ ಮಾಡ್ಕೊಂಡು ನಾ ಬಿಟ್ಟಿದ್ದೆ. ಅವ್ರ ಅಕ್ಕ ಹಿಂಗೆ ಐತಂತೆ ಒಂದು ಸ್ವಲ್ಪ ಹೇಳಿದ್ರು. ನಾ ಆಗಿನ ಅದು ಭಾಳ ಈಜಿ ಐತ್ರಿ ಮೋನಿಟೇಷನ್ ಆನ್ ಮಾಡ್ಕೊಂಡು, ಭಾಳ ಕಷ್ಟ ಅಂತನಲ್ಲ. ಅವ್ರು ಇಷ್ಟೇ ಅಂತೇಳಿ ಹೇಳ್ಕೊಟ್ರು. ನಾನು ಅವರು ಬೀಜಿದ್ರು. ನಾವು ಒಳ್ಳೆ ಮೋನಿಟೇಷನ್ ಆನ್ ಮಾಡ್ಕೊಂಡು ಇದು ಹಾಕಿಬಿಟ್ಟೆ, ಸ್ಕ್ರೀನ್ಶಾಟ್ ಹಾಕಿದೆ. ಸಿಸ್ಟರ್ ನೀವು ಎಷ್ಟು ಜಲ್ದಿ ಮಾಡ್ಕೊಂಡ್ರಿ ಅಂದರು. ಯಾಕಂದ್ರೆ ಅವರು ಅದಾರಂತ ಅವ್ರದ್ದು ಕೆಲಸ ಬರ್ತಾವೆ. ಅವ್ರು ಹೇಳಿದ ಮ್ಯಾಗ ತಿಳ್ಕೊಂಬಿಡ್ಬೇಕು. ಅಷ್ಟೆಲ್ಲ ಇದು ಮಾಡೀವ್ರಿ. ಇವಾಗ 2ನೇ ಚಾನಲ್ ಮೋನಿಟೇಷನ್ ಆನ್ ಆಗುತ್ತೆ. ವಿಡಿಯೋಗಳೆಲ್ಲ ಸರ್ಚ್ ನೆನಪಿಲ್ರಿ. ಈ ಒಂದು ಚಾನಲ್ ಮಾಡಿದ್ರೆ 2ನೇ ಚಾನಲ್ ನೆನಪಿರಲ್ಲ. ಯಾಕಂದ್ರೆ ಇದು ಭಾಳ ರಾತ್ರಿ ಮಾಡಿ ಹಂಗೆ ಮಾಡ್ಕೊಂಬಿಡಿದ್ರೆ ಎಲ್ಲ ಒಟ್ಟು ಮೆಸೇಜ್ ಬರ್ತಾವೆ, ಎಲ್ಲ ಒಟ್ಟು ಅದ್ರಾಗೆ ಇರುತ್ತೆ. ಫೋನ್ಯಾಗ ನಮ್ದು ಹೊರಕ್ಕೆ ಇರುತ್ತೆ ನೋಡಿ, ಮತ್ತು ಕಡೆಯಕ್ಕೇನು ಹೊರಕ್ಕಿರಲ್ಲ. ಬರ್ರಿ ಇಷ್ಟೆಲ್ಲ ಹೇಳಿದೆ. ಇನ್ನು ಯೂಟ್ಯೂಬ್ ಪೇಮೆಂಟ್ ಏಟಾಗೈತಿ ಎಷ್ಟಿಲ್ಲ ಅಂತ ಕೈಯಾಗಿ ಹಿಡ್ಕೊಂಡು ಬಳತ್ತಾಯಿತು. ನಿಮಗೆ ಯೂಟ್ಯೂಬ್ ಪೇಮೆಂಟ್ ಎಷ್ಟಾಗೈತೆ ಅಂತ ಅದನ್ನು ಕೂಡ ಹೇಳ್ತೀನಿ, ನೋಡ್ಕೊಂಬರ್ರಿ. ನಮಗೆ ಇವತ್ತು ಇಷ್ಟು ದುಡ್ಡು ಹಿಡಿದ್ರಿ ಅಂದ್ರೆ ಯೂಟ್ಯೂಬ್ ಪೇಮೆಂಟ್ ನಿಂತಾನೆ ಕಾರಣ ರೀ. ಯೂಟ್ಯೂಬ್ ನಿಂತಾನೆ ಕಾರಣ. ನೀವೆಲ್ಲರೂ ಸಪೋರ್ಟ್ ಮಾಡಿರಿ ಅಂತ ಇಷ್ಟು ಪೇಮೆಂಟ್ ಹೇಳಿದ್ರಿ. ಈಗ ಯಾರು ನಮ್ಗೆ ಅನ್ನೋರು ಆಡೋರು ತಂದು ನಮ್ಮ ಕೈಗೆ ದುಡ್ಡು ಕೊಡ್ತಾರೇನ್ರಿ? ಯಾರೂ ಕೊಡಲ್ಲ. ₹1 ಕೊಡಲ್ರಿ. ಇವತ್ತು ₹1 ನಮ್ಗೆ ನಿಂತೈತೆ ಅಂದ್ರೆ ಯಾರೂ ಕೊಡಲ್ಲ. ನಾವೇನು ಮಾಡ್ಕೋಬೇಕಂದ್ರೆ ನಾವು ದುಡಿಬೇಕ್ರಿ, ತಿನ್ನಬೇಕು ಅಷ್ಟೇ ನೋಡಿ. ನನ್ನ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬಂದೈತೆ ಅಂತ ನಾನು ಹೇಳ್ತೀನಿ ರೀ. ಯಾಕಂದ್ರೆ ಭಾಳ ಕಾಯಿಸೋದು ಬೇಡ ನಿಮಗೆ. ನೋಡಿ ಯೂಟ್ಯೂಬ್ ಪೇಮೆಂಟು ಇಷ್ಟು ಪೇಮೆಂಟ್ ಆಗೈತೆ ನೋಡಿ. ತುಂಬ ದೊಡ್ಡ ಅಮೌಂಟ್ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಗುತ್ತೆ. ಮೊದಲನೇ 2 ಸಲ ಒಂದು ಪೇಮೆಂಟ್ ಏನೈತೆ ಹಿಂಗೆ ಖರ್ಚಾದವ್ರು ಇದ್ದವ್ರಿಗೆ ಹಿಂಗೆ ಮಾಡೋಕೆ. 2ನೇ ಪೇಮೆಂಟ್ ಏನೈತೆ ಅವು ಹಿಂಗೆ ಎಳ್ಕೋಬೋದು. ಇವು ಕೂಡ ಸಾಲಿ ಫೀ ತುಂಬಬೇಕು. ಶ್ರಾವಣಿದಾರಾಗಲಿ ಶ್ರವಣಕುಮಾರ್ದಾರಾಗಲಿ ಅದು ಜಾಸ್ತಿ ಬಂದೈತೆ. ಇನ್ನೊಂದು ಪೇಮೆಂಟ್ ಆಗಿತ್ತಂದ್ರೆ ಒಬ್ಬರು ಸಾಲಿ ಖರ್ಚೆ ಹೋಗುತ್ತೆ ನೋಡಿ. ಅಷ್ಟು ಪೇಮೆಂಟ್ ಆಗಿದೆ, ನೋಡ್ತಿರ್ಬೇಕು. ತುಂಬ ಖುಷಿ ಆಗುತ್ತೆ ಎಷ್ಟದ ಅಂತ. ನೀವು ಕೂಡ ಗೆಸ್ ಮಾಡೋದು ಭಾಳ ಮಂದಿ ಇದೆ, ಯಾರೂ ಕೂಡ ಕರೆಕ್ಟಾಗಿ ಗೆಸ್ ಮಾಡಿಲ್ಲ. ನಾನು ಹೇಳ್ತೀನಿ. ತುಂಬ ಖುಷಿ ಆಗುತ್ತೆ ರೀ. ಇಷ್ಟು ದೊಡ್ಡ ಅಮೌಂಟು 3ನೇ ಪೇಮೆಂಟ್ ನೋಡಿ. ಇದು
ಇನ್ನು 4ನೇ ಪೇಮೆಂಟ್ ಏನು ಬರ್ತೋ ಗೊತ್ತಿಲ್ಲ. ನಾ ಒಂದು ರಾಟಿ ಮ್ಯಾಗ ಹಾಕಿ ಕೇಳ್ತೀನಿ ನೋಡಿರಿ. ಇದು ದುಡ್ಡು ಸಣ್ಣ ಅಮೌಂಟೇ ಇದ್ದಿರ್ಬೋದು, ಆದರೆ ನನ್ನ ಜೀವನಕ್ಕೆ ಹೆಲ್ಪ್ ಆಗೈತೆ. ನಾನು ರಾಟಿ ಮ್ಯಾಗ ಹಾಕಿ ಕೇಳ್ತೀನಿ. 6,000 ರೂಪಾಯಿಗೆ ಒಂದು ರಾಟಿ ರೀ, 2 ರಾಟಿ ತೊಗೋಬೋದು ನೋಡಿ. 6,000 ರೂಪಾಯಿಗೆ ಒಂದು ರಾಟಿ 2 ರಾಟಿ ತೊಗೋಬೋದು. ದರ ಸಲಕ್ಕಿಂತ ಎಷ್ಟು ಅಮೌಂಟ್ ಹೆಚ್ಚಿಗೆ ಬಂದೈತೆ ಅಂದ್ರೆ ಒಂದು 2,000 ರೂಪಾಯಿ ಸೀರೆದು ಅಮೌಂಟ್ ಹೆಚ್ಚಿಗೆ ಬಂದೈತೆ ನೋಡಿ. 6,000 ರೂಪಾಯಿ 2 ರಾಟಿ ತೊಗೋಬೋದು. ನಿಮ್ಗೆ ಗೊತ್ತಾಗುತ್ತೆ ರೀ, ಕ್ಲಿಯರ್ ಆಗುತ್ತೆ. ಏನೋ ಗೊತ್ತಿಲ್ಲ ರೀ, ಯೂಟ್ಯೂಬ್ ರೂಲ್ಸ್ ಪ್ರಕಾರ ನಾವು ಇಷ್ಟೇ ಅಮೌಂಟು ಐತಿ ಅಂತ ನಿಮ್ಗೆ ಡಿಕ್ಲೇರಾಗಿ ಹೇಳಂಗೆ ಅದು ಇಲ್ಲ ಅಂತ, ರೂಲ್ಸೇ ಇಲ್ಲ ಅಂತ ಹೇಳ್ತಾರೆ ಎಲ್ಲ ಯೂಟ್ಯೂಬರ್ಸ್. ದೊಡ್ಡ ಯೂಟ್ಯೂಬರ್ಸ್ನ ಹಂಗೆ ಹೇಳ್ತಾರೆ. ಆದ್ರೆ ದೊಡ್ಡ ಯೂಟ್ಯೂಬರ್ ಏನು ಮಾಡ್ಬಿಡ್ತಾರೆ, ಯಾರು ಇಷ್ಟು ಪೇಮೆಂಟ್ ಆಗೈತೆ ಅಂತ ಯಾರು ತೋರಿಸಲ್ಲ. ನಾನು ಏನು ಹೇಳ್ತೀನಿ ಅಂದರೆ, ಈ ಪೇಮೆಂಟು ನೀವೆಲ್ಲರೂ ನೋಡಿ ಸಪೋರ್ಟ್ ಮಾಡಿ ಕೊಟ್ಟಂಥ ದುಡ್ಡು ಅಂತ ನಾನು ಹೇಳ್ತೀನಿ ನೋಡಿ. ಎಲ್ಲರೂ ನೀವು ನೋಡಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಶೇರ್ ಮಾಡಿದ್ರೆ ಇಷ್ಟು ಅಮೌಂಟ್ ನಮ್ಮ ಕೈಯಾಗ ಬಂದೈತೆ. ಇನ್ನು ಇದಕ್ಕಿಂತ ಹೆಚ್ಚಿನ ಅಮೌಂಟ್ ತೊಗೊಂಡಷ್ಟು ಬೆಳೆಸ್ಬೇಕು. ಇದಕ್ಕಿಂತ ನೆಕ್ಸ್ಟ್ ಹೆಚ್ಚಿನ ಪೇಮೆಂಟ್ ಬರಬೇಕಾ. ವಿಡಿಯೋ ಯಾರು ಸ್ಕಿಪ್ ಮಾಡಬೇಡಿ, ವಿಡಿಯೋ ಸ್ವಲ್ಪ ಹಚ್ಚಿಟ್ಬಿಡ್ರಿ. ನಿಮ್ಮ ನೆಟ್ ಅಷ್ಟೇ ವೇಸ್ಟ್ ಆಗುತ್ತೆ, ನಮಗೆ ಅದರಲ್ಲಿಂತ ಹೆಲ್ಪ್ ಆಗುತ್ತೆ ನೋಡಿ. ಪ್ರತಿಯೊಂದು ವಿಡಿಯೋದಾಗ ಇದನ್ನ ಹೇಳ್ತಿರ್ತೀನಿ ನಾನು. ಯಾಕಂದ್ರೆ ವಿಡಿಯೋ ನೋಡೋಕ್ಕೂ ಒಬ್ಬರೊಬ್ಬರಿಗೆ ಮೂಡ್ ಆಗಿರಲ್ಲ, ಬಿಡಪ್ಪ ಇಲ್ಲಿ ಬೇಸರ ಇರುತ್ತೆ. ಸುಮ್ಮನೆ ವಿಡಿಯೋ ಸೈಲೆಂಟ್ ಮಾಡಿ ವಿಡಿಯೋ ಹಚ್ಚಿಟ್ಬಿಟ್ರೆ ಅದನ್ನು ಓಡಿಬಿಡುತ್ತೆ. ಒಂದು ಲೈಕ್ ಕೊಟ್ರಂದ್ರೆ ಅದರಲ್ಲಿಂತ ಆಗುವಂಥ ಹೆಲ್ಪು ಇದೇ ನೋಡಿ. ದೊಡ್ಡ ಹೆಲ್ಪ್ ಮಾಡ್ದಂಗೆ ನೋಡಿ. ದುಡ್ಡಿನ ಮುಂದೆ ಯಾವ್ದು ದುಡ್ಡು ಕೊಟ್ಟೆ ಹೆಲ್ಪ್ ಮಾಡ್ಬೇಕು ಅನ್ನೋದಿಲ್ಲ. ವಿಡಿಯೋ ನೋಡಿನೂ ನಿಮ್ಗೆ ಹೆಲ್ಪ್ ಮಾಡ್ಬೋದು. 2 ಮಕ್ಕಳ ಜೀವನಕ್ಕೆ ಒಂದು ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಆಗ್ತಾವ್ರಿ. ಈ ಒಂದು ವಿಡಿಯೋ ನೋಡಿ ಒಂದು ಲೈಕ್ ಕೊಟ್ಟು ಒಂದು 3-4 ಶೇರ್ ಮಾಡಿದಂದ್ರೆ ನಮ್ಮ ಮಕ್ಕಳ ಭವಿಷ್ಯನೇ ಅದ್ರಾಗ ಐತೆ ನೋಡಿ. ಯಾಕಂದ್ರೆ ಮುಂದೆ ಇನ್ನೂ ದೊಡ್ಡ ಸಾಲ ಬರ್ತಾವೆ. ಇನ್ನು ಇದಕ್ಕೆ ದೊಡ್ಡ ಅಮೌಂಟ್ ಬರಬೇಕು ಅನ್ನೋ ಖುಷಿ ಐತೆ. 1ನೇ ಪೇಮೆಂಟು 2ನೇ ಪೇಮೆಂಟು ಸೇಮ್ ಬಂದಿತ್ತು ರೀ, 10 ಒಳಗೆ ಬಂದಿತ್ತು. ಇದು ಒಂದು 10ರ ಮ್ಯಾಗ ದಾಟೈತಲ್ಲ, ಇನ್ನೂ ಕೂಡ ಹೆಚ್ಚಿಗೆ ಅನ್ನೋ ಒಂದೇ ಖುಷಿ ರೀ. ನಾವು ಯೂಟ್ಯೂಬ್ ಮಾಡ್ತೀವಿ, ಇಷ್ಟು ದುಡ್ಡು ನಮ್ಮ ಕೈಯಾಗದ ಒಂದು ಇದರಿಂದ ಶ್ರಮನೇ ಇರುತ್ತೆ. ನಾವು ಶ್ರಮ ಪಟ್ಟಕ್ಕೂ ನೀವು ನೋಡಿ ಸಪೋರ್ಟ್ ಮಾಡ್ಲಿಕ್ಕಂದ್ರೆ ಏನಾಗುತ್ತೆ ಅಂದ್ರೆ ನೀರಾಗ ಹುಂಚಂತ ಆಗುತ್ತೆ ರೀ. ನಾವು ಎಷ್ಟು ಶ್ರಮ ಪಡ್ತೀವಿ ಅಷ್ಟು ನೀವು ನೋಡಿ ಸಪೋರ್ಟ್ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ. ಇನ್ನೂ ಸ್ವಲ್ಪ ಕಮ್ಮಿ ಬಂದೈತೆ ರೀ, ಚಿಲ್ಲರೆ ಬರ್ತಿದ್ದು ಅಕೌಂಟ್ನಾಗ. ಇನ್ನು ಮನೆ ಒಂದಿಷ್ಟು ಅಮೌಂಟ್ ಓದಿದ್ದು ಪೇಮೆಂಟಿನ ಅಮೌಂಟು ಏನಿಲ್ಲ ರೀ, 100-150 ರೂಪಾಯಿ ಇಷ್ಟೇ ಕಮ್ಮಿ ಇದ್ದು ರೀ. ನಾನು ಹೇಳಿದ ಲೆಕ್ಕಕ್ಕೆ ಅದರ ಕೂಡಿಸ್ಕೊಂಡು ಸುತ್ತ ತೊಗೊಂಬಂದೀನಿ ರೀ. ಇವು ಹೋಗಿ ಮೊದಲ ಇವು ಒಂದು ಒಳ್ಳೆ ಕೆಲಸಕ್ಕೆ ಬಳಸ್ತೀನಿ ರೀ. ಶ್ರಾವಣಿ ಸ್ಕೂಲ್ ಫೀಸು ಕಟ್ಟಿಬಿಡ್ತೀನಿ ರೀ, ಇನ್ನೂ ಕಟ್ಟು ಉಳಿತೈತೆ ರೀ. ಏನು ಮಾಡೋಕ್ಕಾಗಲ್ಲ ರೀ, ಹಿಂಗೆ ಬರೋಕ್ಕ ಹಿಂಗೆ ಓದ್ತಾವು. ಇದ್ರ ಅಮೌಂಟ್ ಕೈ ಆಡ್ಕೊಂಡು ಕೂತ್ಕೊಂಡ್ರೆ ಮತ್ತು ಬಟ್ಟೆ ಮಾಲ್ ಹಾಕೋದೈತೆ ರೀ. ಮತ್ತು ಅದಕ್ಕೆ ಹಾಕಿದ್ರೆ ಆಗೋದಿಲ್ಲ. ಶ್ರಾವಣಂದು ಸ್ಕೂಲ್ ಫೀಸ್ ಕಟ್ಟಬೇಕು ರೀ. ಇವಾಗ 6,000 ರೂಪಾಯಿ ಕಟ್ಟೀನಿ ರೀ. ಒಂದು ಶ್ರಾವಣಿದು 4,000 ರೂಪಾಯಿ ಕಟ್ಟೀನಿ ರೀ. ಈಗ ಟೋಟಲ್ 10,000 ರೂಪಾಯಿ ಕಟ್ಟೀನಿ ರೀ. ನಾವು ಆ ಸಲ ಯೂಟ್ಯೂಬ್ ಪೇಮೆಂಟ್ ಬಂತು, ಆಕೆಗಿಟ್ಟು ಅವಾಗಿಟ್ಟು ಬಚ್ಚೆ ಮಾಡೀನಿ. ಈ ಸಲ ಯೂಟ್ಯೂಬ್ ಪೇಮೆಂಟ್ ಮತ್ತು ಸಾಲ ಚಲೋ 3 ತಿಂಗಳ 4 ತಿಂಗಳ ಅದಕ್ಕೆ ಸೂಟ್ಯಾಗನೇ ಪೇಮೆಂಟ್ ಆಗಿತ್ತು. ನನಗೆ ಇಟ್ಕೊಂಡಿದ್ದೆ. ಆ ಮಕ್ಕಳು ಸ್ಕೂಲ್ ಫೀಸಿಗೆ ಅದು ಸಾಕ್ರಿ. ಇಬ್ಬರದು ಸ್ಕೂಲ್ ಫೀಸ್ ಎಲ್ಲ ಸ್ಕೂಲಿಗೆಲ್ಲ ಯೂಟ್ಯೂಬ್ ಪೇಮೆಂಟ್ನಾಗ ಹೋಗ್ತಂದ್ರೆ ನಾ ಟೀಚಿಂಗ್ ಮಾಡಿದ್ದು ಬಟ್ಟೆ ಮಾರಿದ್ದು ನಮ್ಮ ಜೀವನಕ್ಕೆ ಹೋಗುತ್ತೆ ನೋಡಿ. ಇವಾಗ ಏನು ಸಸ್ತಾ ಐತಿ ಹೇಳ್ರಿ, ಪ್ರತಿಯೊಂದು ತುಟ್ಟಿಗೈತಿ. ಬೆಲ್ಲ 45 ರೂಪಾಯಿ ಐತಿ, 50 ರೂಪಾಯಿ. ಪ್ರತಿಯೊಂದು ಕಿರಾಣಿ ಸಂತಿನ ತುಟ್ಟಿಗೈತಿ, ಕಾಯಿಪಲ್ಲೆ ತುಟ್ಟಿಗೈತಿ. ಈಗ ಎಷ್ಟು ಮನ್ಯಾಗ ದುಡಿಯೋರದೀವಿ, ಗಂಡ ಹೆಂಡತಿ ಇಬ್ಬರು ದುಡಿತೀವಿ ಅಂದ್ರೂ ಜೀವನ ನಡೆಸೋಕೆ ಕಷ್ಟ ಆಗುತ್ತೆ ರೀ. ಒಂದೊಂದು ಟೈಮಿಗೆ ಒಂದೊಂದು ರೂಪಾಯಿ ಇರಲ್ಲ. ಇವಾಗ ನಾವು ಒಬ್ಬೇಕನೇ ಎಲ್ಲ ಮೇಂಟೈನ್ ಮಾಡ್ತೀನಿ ಅಂದ್ರೆ ಕಷ್ಟ ಆಗುತ್ತೆ. ನಾನು ಕೂಡ ಎಲ್ಲ ಅಂತಿರ್ತೀನಿ, ಟೀಚಿಂಗ್ ಬಗ್ಗೆ ಗಮನನೇ ಕೊಡಲಾಗಿ ನಾನು. ಅದೊಂದು ಬೇಜಾರು ಆಗತೈತೆ. ನನಗೂ ಕೂಡ ಅದನ್ನು ಮಾಡಬೇಕು, ಎಲ್ಲ ಕೆಲಸ ಆಗ್ಬೇಕು ರೀ. ಟೀಚಿಂಗು ಆಗಬೇಕು, ಮನೆ ಕೆಲಸ ಆಗಬೇಕು, ಮಕ್ಕಳು ಹೊಡ್ಕೋಬೇಕು. ಇನ್ನೂ ಸ್ವಲ್ಪ ಶ್ರವಣ ಸಣ್ಣದನ್ರಿ. ಶ್ರವಣ ಏನು ಕಿತಾಪತಿ ಮಾಡಾಕತ್ತವ್ರಿ. ನಾ ಯೂಟ್ಯೂಬ್ ಪೇಮೆಂಟ್ ವಿಡಿಯೋ ಮಾಡಾಕತ್ತೀನಿ. ಅದು ಕೂಡ ಅವಾಗ ಟೈಲರಿಂಗ್ ವ್ಲಾಗ್ ಅಂತದಿರಲ್ಲ, ಟೈಲರಿಂಗ್ ಚಾನಲ್ ಇನ್ನೂ ಚೆನ್ನಾಗಿ ಹೊಂಟೈತ್ರಿ. ಇದೇ ಥರ ಚಾನಲ್ ನೋಡಾಕತ್ತಂದ್ರೆ ಮಲ್ಲಯ್ಯನ ಆಶೀರ್ವಾದ ಅಂತ, ಅದು ಮಲ್ಲಮ್ಮ ಅಂಕ್ಲಿ ಅಂತೇಳಿ ಮಲ್ಲಯ್ಯನ ಇದ್ರ ಮ್ಯಾಗನೇ ಹೆಸರು ತದೀನಿ. ಮಲ್ಲಯ್ಯ ಅಂತ ಇಡೋಕ್ಕಿಂತ ಮಲ್ಲಮ್ಮ ಅಂತ ಇಟ್ಟಿದ್ರಿ. ಮಲ್ಲಯ್ಯಗೆ ಹೋಗಾಗ ಚಾನಲ್ ತದೀನಿ. ತುಂಬ ಚೆನ್ನಾಗಿ ಹೊಂಟೈತ್ರಿ. ಇವತ್ತು 11 ನೋಡೈತೆ ನೋಡಿ ಆ ಚಾನಲ್ಲು. ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ಚಾನಲ್ ನೋಡಿರಿ. ಅದು ಇನ್ನೂ ಮೋನಿಟೇಷನ್ ಆನ್ ಆಗಿಲ್ಲ. ಇದು ಮೋನಿಟೇಷನ್ ಆನ್ ಆಗಿ ಇದರಲ್ಲಿ 3ನೇ ಪೇಮೆಂಟ್ ತೊಗೊಳೋದು. ಆ ಚಾನಲ್ಗೂ ಸಪೋರ್ಟ್ ಮಾಡಿರಿ. ಈ ಚಾನಲ್ ನೋಡಿರಿ, ಆ ಚಾನಲ್ ನೋಡಿರಿ. ನಾವು ನೋಡಿದ್ರೆ ತಾನೇ ನಮ್ಗೆ ಇದಾಗೋದು. ಏನೋ ಒಬ್ಬರು ಕಷ್ಟಪಟ್ಟು ವಿಡಿಯೋ ಮಾಡಿ ಎಲ್ಲ ಕೆಲಸ ಬಿಟ್ಟು ವಿಡಿಯೋ ಮಾಡಿರ್ತೀವಿ ನಾವು. ಆ ವಿಡಿಯೋಕ್ಕೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಎಷ್ಟು ನಾನು ಕೂಡ ಯೂಟ್ಯೂಬ್ ಓಪನ್ ಮಾಡಿ ಇದು 3ನೇ ಚಾನಲ್ ರೀ. 2 ಚಾನಲ್ ಡಿಲೀಟ್ ಅದು. ಏನೂ ಗೊತ್ತಿಲ್ಲ, ಎಡಿಟಿಂಗ್ ಗೊತ್ತಿದ್ದಿಲ್ಲ, ತಮ್ನೇಲ್ ಗೊತ್ತಿದ್ದಿಲ್ಲ, ಲೈವ್ ಗೊತ್ತಿದ್ದಿಲ್ಲ,
ಮತ್ತು ಬ್ಲೂ ಲೈವಲ್ಲಿ ಬ್ಲೂ ಕೊಡ್ತಾರೆ, ಏನೂ ಗೊತ್ತಿಲ್ಲ. ಒಂದ್ಸಲ ಹಿಂಗೆ ಒಬ್ಬರು ಲೈವ್ ಹೋದೆ, ಅವ್ರಿದ್ರೆ ಮೋನಿಟೇಷನ್ ಆನ್ ಆಗೈತಿ ಏನು ಹೇಳಿ ನಿಮ್ದಂದ್ರೆ ಮೋನಿಟೇಷನ್ ಅಂದ್ರೆ ಗೊತ್ತೇ ಇಲ್ಲರಿ ನಮ್ಗೆ ಏನು. ಅವಾಗ ಹಿಂಗೆ ನಾವು 2 ಚಾನಲ್ ಓದು, 3ನೇ ಚಾನಲ್ ಸಾವಿತ್ರಿ ಲೈಫ್ ಸ್ಟೈಲ್ ಅಂತ ಅದಿದೆ. ಇದು ಕೂಡ ಚೆನ್ನಾಗಿ ಹೊಂಟೈತಿ ಅನ್ನೋಕ್ಕಿಂತ ಇದು 3 ತಿಂಗಳಾಗ ಮೋನಿಟೇಷನ್ ಆನ್ ಆಗೈತೆ ನೋಡಿರಿ. ಈ ಮಲ್ಲಮ್ಮ ಅಂಕ್ಲಿ ಚಾನಲ್ ಆಗಿದ್ರಿ, ಇದು 6 ತಿಂಗಳು ಹಾಕಿ ಬಂದ್ರೆ ಮಾಡಿ ಅದಕ್ಕೆ ವಿಡಿಯೋನ ಕರೆಕ್ಟಾಗಿ ಡೈಲಿ ಹಾಕಿಲ್ರಿ. ಈ ಚಾನಲ್ ದಿನ ಒಂದು ವಿಡಿಯೋ ರೀ, ದಿನ 1-2 ವಿಡಿಯೋ ಹಾಕಿ ಅದು 6 ತಿಂಗಳು ಏನು ನಾನು ಭಾಳ ವಿಡಿಯೋ ಹಾಕೀನಿ ರೀ. 2-3 ವಿಡಿಯೋ ಹಾಕಿ ಡಾಲರೇ ಆಗ್ತಿಲ್ಲ ಅಂತೆ. ಮೋನಿಟೇಷನ್ ಡಾಲರ್ ಚಿಹ್ನೆ ಆನ್ ಮಾಡ್ಕೋಬೇಕು ರೀ. 4,000 ವಾಚ್ ಅವರ್ 1,000 ಸಬ್ಸ್ಕ್ರೈಬರ್ ಆದ್ಮ್ಯಾಗ ನಾವು ಮೋನಿಟೇಷನ್ ಅಪ್ಲೈ ಮಾಡಬೇಕು. ಅದು ಅಪ್ಲೈ ಆದ್ಮ್ಯಾಗ ಡಾಲರ್ ಚಿಹ್ನೆ ಬರ್ತಾ, ಅದು ಬಂದಾಗ ನಾವು ಪೇಮೆಂಟ್ ತೊಗೊಳಕ್ಕೆ ಸಾಧ್ಯ. ಮತ್ತು ಪ್ರತಿಯೊಂದು ವಿಡಿಯೋಕ್ಕೂ ಡಾಲರ್ ಆನ್ ಮಾಡ್ಬೇಕು. ನಾನು ಏನು ಮಿಸ್ಟೇಕ್ ಮಾಡಿಬಿಡ್ತೀನಿ, ಒಂದು 4-5 ವಿಡಿಯೋ ರೀ ಆನೇ ಮಾಡಿಲ್ಲ. ಒಂದು $3,000 ಹೊಡೈತಿ, ಒಂದು $6,000 ಹೊಡೈತಿ. ಅವು ಏನೂ ಇಲ್ಲ ಅಂದ್ರೆ $5-6. $1 $80 ಇಡೀರಿ. $6 8 ಹೋದ್ರಿ. 8 1 8 8 18 24 8 4 32 8 48 ಅಂದ್ರೆ $480 ನಮ್ಮದು ವೇಸ್ಟ್ ಆಯಿತು. ಯಾಕಂದ್ರೆ ವಿಡಿಯೋ ಅಷ್ಟು ಕಷ್ಟಪಟ್ಟು ಮಾಡಿರ್ತೀವಿ, ಅದು ತಕ್ಕ ಪ್ರತಿಫಲ ಸಿಗ್ಲಿಕ್ಕಂದ್ರೆ ಭಾಳ ವೇಸ್ಟ್ ಆಗುತ್ತೆ ನೋಡಿ. ಏನು ಮಾಡೋದ್ರಿ, ಒಂದೇ ಕಡೆ ಆದರೆ ಹೆಂಗೆ ನಡಿತೈತೆ, ಇಷ್ಟು ಕಡೆನೂ ನೋಡ್ಕೋಬೇಕು, ಇಷ್ಟು ಕಡೆ ಮೇಂಟೈನ್ ಮಾಡ್ಕೋಬೇಕಂದ್ರೆ ಕಷ್ಟ ಆಗುತ್ತೆ. ಇನ್ನು ಶ್ರಾವಣ ಸಣ್ಣವದನ, ಇನ್ನು 4-5 ವರ್ಷ ನೋಡಿ. ಶ್ರಾವಣಿ ಓಟ್ ಆದ್ನಂದ್ರೆ ಶ್ರಾವಣಿ ಮತ್ತು ದೊಡ್ಡವಳ ಆತ ತನ್ನ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ನಾವು ಒಂದು ಅಡುಗೆ ಮಾಡಿದ್ರೆ ತಾವು ಬುತ್ತಿ ಕಟ್ಕೊಳ್ಳೋದು, ತಾವು ರೆಡಿ ಆಗೋದು, ತಮ್ಮ ರೆಡಿ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಈಗ ಇಷ್ಟು ಎಲ್ಲ ಕಷ್ಟಪಟ್ಟು ಇಲ್ಲಿ ಬಂದೆ ಅಂದ್ರೆ ಇನ್ನೂ ಇಷ್ಟು ಕಷ್ಟಪಡಬೇಕು. ಇನ್ನೂ ಮುಂದೆ ಬರಲ್ಲಿ ನಾವು ಬ್ಲೌಸ್ ಒಂದೇ ಸ್ಟಿಚ್ ಮಾಡ್ತಿದ್ರೆ ಕರೆಕ್ಟಾಗಿ ಕಟ್ಟಿಂಗು ಸ್ಟಿಚಿಂಗು ಬ್ಲೌಸ್ ಕರೆಕ್ಟಾಗಿ ಬರುತ್ತೆ. ಜಗ್ದು ಬಟ್ಟೆ ಬರ್ತಾವೆ, ಹೊಲಿಯೋಕ್ಕಾಗವಲ್ರಿ. ಆ ಕಡೆನೂ ಇದಾಗುತ್ತೆ. ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ಅಂತ ಯಾಕಿತ್ತಂದ್ರೆ ಅದ್ರಾಗ ಆನ್ಲೈನ್ ಸೀರೆಗಳು ಸೇಲ್ ಮಾಡ್ತೀನಿ ರೀ, ಮತ್ತು ಇದು ಟೈಲರಿಂಗೂ ಮಾಡ್ತೀನಿ. ಹಿಂಗಾಗಿ ಅದನ್ನೊಂದು ಚಾನಲ್ ಸಪ್ರೇಟ್ ಮಾಡಿಬಿಡ್ತೀನಿ. ಇದೊಂದು ಚಾನಲ್ ಲೈಫ್ ಸ್ಟೈಲಿಗೆ ಆಯಿತು ಅಂತಿರ್ತೀರಿ ಸಿಸ್ಟರ್. ನೀವು ಪ್ರತಿಯೊಂದು ವಿಡಿಯೋದ ಶೇರ್ ಮಾಡ್ತೀರಿ, ನಿಮಗೇನು ಅನಿಸಲ್ಲ, ನಿಮಗೇನು ಇದು ಆಗಲ್ರಿ ಅಂತ. ನಮ್ದು ಏನು ತಪ್ಪು ಇರುತ್ತೆ, ನಾ ಏನು ತಪ್ಪು ಶೇರ್ ಮಾಡಲ್ಲ, ಒಳ್ಳೆಯದ ಶೇರ್ ಮಾಡ್ತೀನಿ. ಯಾಕಂದ್ರೆ ಲೈಫ್ ಸ್ಟೈಲ್ ಅಂದರೆ ಎಲ್ಲನೂ ಹೇಳ್ಬೇಕಾಗುತ್ತೆ. ಇವತ್ತೊಂದು ಸುಳ್ಳು ಮುಚ್ಚಕ್ಕೆ ಹೋಗಿ ಮತ್ತು ನಾಳೆಗೆ ಒಂದು ಸುಳ್ಳು ಹೇಳ್ಬೇಕಾಗುತ್ತೆ, ಮತ್ತು ನಾಳೆಗೆ ಒಂದು ಸುಳ್ಳು ಮುಚ್ಚಕ್ಕೆ ಹೋಗಿ 1 ಸುಳ್ಳು ಮುಚ್ಚಕ್ಕೆ ಹೋಗಿ 100 ಸುಳ್ಳು ಬರ್ತಾವೆ. ಅದು ಒಂದು 100 ಸುಳ್ಳು ಹೇಳೋಕ್ಕಿಂತ ನಮ್ಮದು ಅದು ಏನಿರುತ್ತೆ ಕರೆಕ್ಟ್ ಹೇಳ್ಬಿಡೋದು. ಇವಾಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ರೀ ನಿಮ್ಗೆ. ನಾನು ಮೊನ್ನೆ ಹಾಕಿದ್ರಿ, ಈಗ ನೋಡಿರಿ, ಒಂದು ಕನ್ನಡ ಶಾಲೆಯಾಗ ಒಂದು ಅರ್ಜಿ ಹಾಕಿರಂತೇಳಿ ಅದಕ್ಕೆ ನಾನು ಸುಮ್ಮ ಕುಂತ್ಬಿಟ್ಟಿನಿ ಅಂದ್ರೆ ಅರ್ಜಿ ಹಾಕಿರಂತೇಳಿ ಅದು ಆಗೈತೋ ಇಲ್ಲ ಅಂತ ಹೇಳ್ಬೇಕಿಲ್ರಿ. ಆಗಿಲ್ಲಂದ್ರೆ ಯಾಕೆ ರೀ, ಆಗಿಲ್ಲಂದ್ರೆ ಅದು ನಮ್ಮ ಮನೆ ಬರಲ್ಲ ಉಣ್ಣೋದಿಲ್ಲ. ಪರ್ಸೆಂಟೇಜ್ ಮ್ಯಾಗ ಐತಿ, ನಾವು ಕಮ್ಮಿ ತೊಗೊಂಡಿವಿ, ನಾವು ಅಷ್ಟು ಕಲ್ತೀವಿ, ಅಷ್ಟು ತೊಗೊಂಡಿವಿ. ಅದ್ರಲ್ಲಿ ಒಪ್ಕೊಂಡ್ಬಿಡ್ತೀವಿ ನೋಡಿ, ನಮ್ಮ ತಪ್ಪಿತ್ತ ಒಪ್ಕೊಂಡ್ಬಿಡ್ಬೇಕು ಅಷ್ಟೇ, ಅದ್ರಾಗ ಏನಿಲ್ಲ. ಇದು ಆಗೈತೆ ನೋಡಿರಿ. ಈಗ ಏನಿಲ್ಲ ನೋಡಿರಿ, ಯಾವುದೇ ಇರಲಿ ಯಾವುದೇ ಬೀಳಲಿ, ಅಮೌಂಟ್ ಅನ್ನೋದು, ರೊಕ್ಕ ಅನ್ನೋದು ಇವಾಗಿನ ಕಾಲಕ್ಕೆ ಭಾಳ ಮುಖ್ಯ ಆಗುತ್ತೆ ರೀ. ನಾವು ಯಾವ ರೀತಿ ದುಡಿತೀವಿ ಅನ್ನೋದು ಮುಖ್ಯ ಇರುತ್ತೆ ನೋಡಿ. ಅಮೌಂಟ್ ರೊಕ್ಕ ಬೇಕಂತೇಳಿ ನಾವು ಯಾವ ರೀತಿ ಅಂತ ಕಷ್ಟಪಡ್ಬೋದು. ಎಷ್ಟೋ ಮಂದಿ ಅಮೌಂಟ್ ಮಾಡೋಕ್ಕೆ ಹೋಗಿ ಎಷ್ಟೆಷ್ಟೋ ಜೀವಗಳು ಹೋಗಿರ್ತಾವೆ. ಸಾಲನೂ ಒಳ್ಳೇದಲ್ರಿ, ಸಾಲ ಮಾಡಬಾರ್ದು. ಆದಷ್ಟು ನಾವು ಎಷ್ಟು ದುಡಿದಾಗುತ್ತೆ ಅಷ್ಟು ದುಡಿಬೇಕು ರೀ. ನಾನು ಕೂಡ ಇನ್ನೂ ದುಡಿಬೇಕು, ಇನ್ನೂ ಟೀಚಿಂಗ್ ಬಗ್ಗೆ ಗಮನ ಕೊಡಬೇಕು, ಹಿಂಗೆಲ್ಲ ಮಾಡ್ಕೋಬೇಕಂತಿರ್ತೀನಿ. ಎಲ್ಲ ಮಾಡ್ಕೋಬೇಕನ್ನೋರಾಗ ಯಾವ್ದಾರ ಒಂದು ಬಂದು ಏನೋ ಆಗಿಬಿಡ್ತಾ. ಆ ಕಡೆ ಅಡ್ಡಾಡು ಒಂದು ಬರ್ತಾವ್ರಿ, ಇವೆಲ್ಲ ಒಂದು ಏನೋ ಇರಲಿ, ಹೋಗು ಬರು ಮಾಡು ಎಲ್ಲ ನಮ್ಮ ಕಡೆ ಇರ್ತಾವೆ. ನಾ ಫಸ್ಟ್ ಯೂಟ್ಯೂಬಿಗೆ ಬರ್ಬೇಕಂದ್ರೆ ಇದ್ರ ಸಲಾಗೇ ಬಂದು ನೋಡಿ. ಮೇನ್ ಹೇಳ್ತೀನಿ ರೀ, ಅಮೌಂಟ್ ಬರ್ತಾವೆ ಸಲ ಬಂದು ಅಂತಿದ್ರು. ವಿಡಿಯೋ ಮಾಡಿ ಯಾರು ಅಮೌಂಟ್ ಕೊಡ್ತಾರೆ, ಯಾರು ಅಮೌಂಟ್ ಬಿಡ್ತಾರೆ ಅಂತಿದ್ರು. ನಿಜ, ಯೂಟ್ಯೂಬ್ ಮಾಡೋದಂತ ಪಗಾರ ಐತ್ರಿ. ನಾನು ನಂಬಿದ್ದಿಲ್ಲ. ನನ್ನ ಫಸ್ಟ್ನೇ ಪೇಮೆಂಟ್ ನನ್ನ ಕೈಯಾಗ ಬಂದಿಲ್ಲ, 2ನೇ ಪೇಮೆಂಟ್ ನನ್ನ ಕೈಯಾಗ ಬಂದಿಲ್ಲ ರೀ. ಹಂಗೆ ಫಸ್ಟ್ನೇ ಪೇಮೆಂಟ್ ತೊಗೊಂಬಂದು ದೇವರಿಗೆ ಆ ಕಡೆಲ್ಲ ಮಾಡಿ ಮುಗಿಸಿದೆ. 2ನೇ ಪೇಮೆಂಟ್ ತೊಗೊಂಬಂದು ಸಾರಿ ತುಂಬಿದೆ. ಇದು 3ನೇ ಪೇಮೆಂಟ್ ನನ್ನ ಕೈಯಾಗ ತೊಗೊಂಡು ವಿಡಿಯೋ ಮಾಡಿದ್ರೆ ಆಯ್ತು. ಫಸ್ಟ್ನೇ ಪೇಮೆಂಟ್ನು ಕೈಯಾಗ ತೊಗೊಂಡು ವಿಡಿಯೋ ಮಾಡಿದೆ, 3ನೇ ಪೇಮೆಂಟ್ನ ಕೈಯಾಗ ತೊಗೊಂಡು ವಿಡಿಯೋ ಮಾಡಿದ್ರೆ ಆಯ್ತು ಅಂತೇಳಿ. ದೊಡ್ಡ ಅಮೌಂಟ್ ನೋಡಿ. ಆದರೆ ನಿಮ್ಗೆ ಚಿಕ್ಕ ಅಮೌಂಟೇ ಅನಿಸುತ್ತೆ ರೀ, ಇದೇನು ದೊಡ್ಡ ಅಮೌಂಟ್ ಅಂತೀರಿ. ನೀವೆಲ್ಲರೂ 16, 20, 25 ಹಿಂಗಾಗೈತ್ರಿ ಅಂತ ಗೆಸ್ ಮಾಡಿದ್ರಿ. ಆ ಥರ ಏನಿಲ್ಲ, ಇಷ್ಟು ಆಗೈತೆ ನೋಡಿರಿ. ಇಷ್ಟು ನೋಡಿರಿ, ಇಷ್ಟು ಅಂದ್ರೆ ಎಷ್ಟು ದೊಡ್ಡ ಪೇಮೆಂಟ್ ನೋಡಿದ್ವು. ಭಾಳ ಖುಷಿ ಆಗತ್ತೆ ರೀ. ಇನ್ನೂ ಕೂಡ ಇದಕ್ಕಿಂತ ಹೆಚ್ಚಿನ ಪೇಮೆಂಟ್ ಬರಬೇಕು ರೀ. ಇನ್ನೂ ಹೆಚ್ಚು ಸಪೋರ್ಟ್ ಮಾಡಬೇಕು. ಯಾಕಂದ್ರೆ ಈ ವರ್ಷಕ್ಕೆ ಇದಕ್ಕೆ ಸಾಲಿದ ಫೀಸು ಮುಂದಕ್ಕೆ ಹೆಚ್ಚಾಗುತ್ತಾ. ಇನ್ನು ಇದಕ್ಕಿಂತ ಹೆಚ್ಚಿಗೆ ಬೆಳಿಬೇಕು, ನೀವೆಲ್ಲರೂ ಬೆಳೆಸಬೇಕು.
ಇಷ್ಟು ಪೇಮೆಂಟ್ ನೋಡಿ ಎಷ್ಟಿತ್ತು ನೋಡಿ. ಪೇಮೆಂಟ್ ಬರ್ಬೇಕಂದ್ರೂ ಭಾಳ ಕಷ್ಟಪಡಬೇಕು ನಾವು. ಇಷ್ಟು ಕೈಯಾಗ ಅಮೌಂಟ್ ಹಿಂಗೆ ಹಿಡಿದು ಹಿಂಗೆ ಲೆಕ್ಕ ಮಾಡ್ತೀನಿ ಅಂದ್ರೆ ಇದು ಏನು ಸಣ್ಣ ಕಷ್ಟ ಅಲ್ಲ, ದೊಡ್ಡ ಕಷ್ಟನೇ ಐತ್ರಿ. ಇದು ಎಷ್ಟು ತಿಂಗಳು ಕಷ್ಟಪಟ್ಟು ಅಂದ್ರೆ 4 ತಿಂಗಳು ಕಷ್ಟಪಟ್ಟಿದ್ದಕ್ಕೆ ಇಷ್ಟು ಅಮೌಂಟ್ ನನ್ನ ಕೈಯಾಗ ಸಿಕ್ಕೈತೆ ನೋಡಿರಿ. 3ನೇ ತಿಂಗಳಿಗೇನ ಕಂಪ್ಲೀಟ್ ಆಗ್ತೈತೆ ರೀ. 3 ತಿಂಗಳದಾಗ ನಂದು ಪೇಮೆಂಟ್ ಕ್ಲಿಯರ್ ಆಗ್ತಿತ್ತು. 4ನೇ ತಿಂಗಳಿಗೆ ಜಮಾ ಆಗಿಬಿಡ್ತಿತ್ತು. ನಾ 3 ತಿಂಗಳಿಗೆ ಹೆಂಗಾಯ್ತು $1 ಕಮ್ಮಿ ಆತ್ರಿ. 3 ತಿಂಗಳಿಗೆ $100 ಕಮ್ಮಿ ಆಯ್ತು. ಹಿಂಗಾಗಿ ಮತ್ತೊಂದು ತಿಂಗಳು ಹೋಗ್ಬಿಟ್ಟು ಎಕ್ಸ್ಟ್ರಾ ಒಂದು ತಿಂಗಳದು ಮತ್ತು $30 ಅದು ರೀ. $31 ಅದು $130 ಇಷ್ಟು ಜಮಾ ಆಗೈತೆ ನೋಡಿ. ಒಬ್ರೊಬ್ರು ಹೇಳ್ತಿರ್ತಾರೆ ಎಷ್ಟು ಒಂದು ತಿಂಗಳ ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಅಂತ ಹೇಳ್ತಿರ್ತಾರೆ. ಅದೆಲ್ಲ ಏನೋ ಗೊತ್ತಿಲ್ಲ ರೀ. ನಮಗೂ ಕೂಡ ಬಂದಷ್ಟು ನಾನು ನಿಮಗೂ ಶೇರ್ ಮಾಡ್ಬೇಕು. ಅದ್ರ ಏನೂ ಸುಳ್ಳು ಶೇರ್ ಮಾಡಲ್ಲ. ನನಗೆ ಎಷ್ಟು ಬರುತ್ತೆ ಅಷ್ಟು ಶೇರ್ ಮಾಡ್ತೀನಿ. ಇನ್ನು 4ನೇ ಪೇಮೆಂಟು ಆದಷ್ಟು ಜಲ್ದಿ ಬರಲಿ. ಇದು 4 ತಿಂಗಳಿಗೆ ನಮ್ಮ ಕೈ ಬಂದೈತಿ ರೀ. 4 ತಿಂಗಳಿಗೆ $1 ಕಂಪ್ಲೀಟ್ ಆಗೈತೆ ರೀ. 5ನೇ ತಿಂಗಳಿಗೆ ಕೈ ಬಂದೈತೆ ರೀ. ಯಾಕಂದ್ರೆ ಯೂಟ್ಯೂಬ್ ರೂಲ್ಸ್ ಐತೆ ರೀ. ಈ ತಿಂಗಳ 100 ಅದು ಇಲ್ಲ, ಮುಂದಿನ ತಿಂಗಳು ಪೇಮೆಂಟ್ ಹಾಕತ್ರಿ. ಈ ತಿಂಗಳು $1 ಕಮ್ಮಿ ಇದ್ದಕ್ಕೆ ಒಂದು ತಿಂಗಳು ಹೋಗ್ಬಿಡ್ತೀರಿ. ಮತ್ತು ಒಂದು ತಿಂಗಳಿಗೆ $31 ಆಗ್ಯಾವ ನೋಡಿ. ಹಿಂಗೆ ಅದೆಲ್ಲ 18, 17 ಹಿಂಗೆ ಹತ್ತಿದ್ದು. ಇವಾಗ ಒಂದು ಸ್ವಲ್ಪ ಬೇಸ್ರಿ. ನಾ 8 ದಿನಕ್ಕೆ ಕೂಡ $1 ಮಾಡ್ಕೊಂಡಿರಿ. 8 ದಿನಕ್ಕೆ 10 ದಿನಕ್ಕೆ ಹಿಂಗೆ $1 ಆಗೈತೆ ರೀ. ಇವಾಗ 2 ದಿನಕ್ಕೆ 1 ದಿನಕ್ಕೆ ವಿಡಿಯೋ ಹೊಡಿದು 1 ದಿನಕ್ಕೆ ಆಗತ್ತೆ ರೀ. ವಿಡಿಯೋ ಹೊಡಿಕಂದ್ರೆ ಅದು 0.85 ಆಗುತ್ತೆ. 0.80 100 ಆದಾಗ $1 ಆಗುತ್ತೆ ನೋಡಿ. ಭಾಳ ಕಷ್ಟ ಐತ್ರಿ ಯೂಟ್ಯೂಬ್, ಸುಮ್ಮನೆ ಇಲ್ಲ. ಆದ್ರೆ ಯೂಟ್ಯೂಬ್ನಾಗ ಲಕ್ ಇದ್ದರೆ ಬೆಳಿತಾರೆ ಅಂತ ನಿಜ ನೋಡಿ. ಲಕ್ ಬೇಕ್ರಿ ಅದಕ್ಕೆ ಯೂಟ್ಯೂಬ್ನಾಗ. ಎಲ್ಲ ಎಷ್ಟು ನಮ್ಮ ಕೂಡ ಭಾಳ ಜನ ಯೂಟ್ಯೂಬ್ ಓಪನ್ ಮಾಡಿದ್ರು. ಅವ್ರ ಲೈವಿಗೆ ನಾವು ಹೋಗೋರು, ನಮ್ಮ ಲೈವಿಗೆ ಅವ್ರು ಬರೋರು. ಅದ್ರಾಗ ಈಗ ಲಕ್ಷ್ಮೀ ಸಿಸ್ಟರ್ ಒಬ್ರು ಅದ ರೀ, ಸೋಲಾಪುರರು. ಆರ್ತಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಅವ್ರೊಬ್ರು ಅದಾರ. ಉಳ್ಕೆದವ್ರು ಎಲ್ಲೆಲ್ಲಿ ಹೋದ್ರೂ ಒಟ್ಟ ಪರಿಚಯ ಒಳಗಿಲ್ಲ, ಕಾಂಟ್ಯಾಕ್ಟ್ ಒಳಗಿಲ್ಲ, ಲೈವ್ ಒಳಗಿಲ್ಲ. ಹಿಂಗೆ ನೋಡಿ ಅವ್ರು ಪಾಪ ಬಿಟ್ಬಿಟ್ರು. ಯಾಕಂದ್ರೆ ಎಷ್ಟೋ ಮಂದಿ ಕೇಳ್ತಿರ್ತೀನಿ, ಅದೃಷ್ಟ ಸಿಸ್ಟರ್ ಅಂತೇಳಿ ಅವರು ಯೂಟ್ಯೂಬ್ ಚಾನಲ್ ಮಾಡಿದ್ರು. ಅವ್ರು ಮುದ್ಯಾಕೆ ಬಂದಾರಂತ. ನಾವು ಕೂಡ ಏನೂ ಆಗಲಿಲ್ಲ ರೀ, ಸುಮ್ಮನೆ ಬಿಟ್ಟಿವ್ರಿ. ಯೂಟ್ಯೂಬ್ನಿಂದ ಏನೂ ಆಗಲ್ಲ ಅಂತೇಳಿ. ಆಗಲ್ಲ ಅಂತ ಬಿಡಬಾರ್ದು ನೋಡಿ. ಒಂದಿನ ಯೂಟ್ಯೂಬ್ ಕೈ ಹಿಡ್ತಿದ್ರು ಅಂತ ಡೈಲಿ ವಿಡಿಯೋ ಮಾಡಾಕ್ರಿ. ಕೈ ಹಿಡ್ದೇ ಇಡುತ್ತೆ. ನಾವು ಕರೆಕ್ಟಾಗಿ ವಿಡಿಯೋ ಮಾಡಬೇಕು, ಕರೆಕ್ಟಾಗಿ ಎಡಿಟಿಂಗ್ ಮಾಡಬೇಕು, ತಮ್ನೇಲು ಟೈಟಲು ಡೈಲಿ ಒಂದೇ ಟೈಮ್ ವಿಡಿಯೋ ಅಪ್ಲೋಡ್ ಮಾಡಿರಿ. ಖಂಡಿತ ಯೂಟ್ಯೂಬ್ನಿಂದ ನಾವು ಸಕ್ಸಸ್ ಕಂಡೇ ಕಾಣ್ತೀವಿ ರೀ. ಬರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ಭಾಳ ಮಂದಿ ಪೇಮೆಂಟ್ ಬಗ್ಗೆ ಕೇಳಕತ್ತೀರಿ. ಒಂದು 4-5 ದಿನ ಲೇಟ್ ಆಯ್ತು. 23ನೇ ತಾರೀಕಿಗೆ ಪೇಮೆಂಟ್ ಆಗಿತ್ತು, ಲೇಟ್ ಆಯಿತು. ಒಂದು ಕ್ಷಮೆ ಇರಲಿ. ಬಾಯ್ ರೀ.